ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಲಾಸ್ಟ್ ವೀಕ್ ತಾನೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗಿ ಮಹಾಕುಂಭಮೇಳನ ನೋಡ್ಕೊ ಬಂದಿದ್ವಿ. ಇವಾಗ ನಮ್ಮ ಕರ್ನಾಟಕದಲ್ಲೇ ಕುಂಭಮೇಳ ನಡೀತಾ ಇದೆ. ಅದು ಎಲ್ಲಿ ಅಂತ ಈಗಾಗಲೇ ನಿಮಗೂ ಗೊತ್ತಾಗಿರುತ್ತೆ. ಎಸ್, ಬೇರೆ ಎಲ್ಲೂ ಅಲ್ಲ, ನಮ್ಮ ಟಿ ನರಸೀಪುರ ಅಂದರೆ ಮೈಸೂರು ಪಕ್ಕದಲ್ಲಿರುವಂಥ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆ. ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ನದಿಗಳು ಸೇರುವಂಥ ಈ ಜಾಗದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಆದರೆ ಕಳೆದ ಬಾರಿ ಕೊರೋನಾ ಇದ್ದಿದ್ದರಿಂದ ಕುಂಭಮೇಳ ನಡೆದಿರಲಿಲ್ಲ. 6 ವರ್ಷಗಳ ನಂತರ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆ. ಸೊ ನಾವು ನಮ್ಮ ಫ್ಯಾಮಿಲಿ ಆ ಕುಂಭಮೇಳಕ್ಕೆ ಹೋಗೋಣ, ಅಲ್ಲಿ ಹೇಗಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಕೂಡ ಆ ಕುಂಭಮೇಳ ಹೇಗಿದೆ ಅಂತ ನಾನು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇವಾಗ ನಾವು ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಾ, ಈ ಸೇತುವೆ ಕಾಡು ಪ್ರಾಣಿಗಳು ದಾಟಕ್ಕೆ ಮಾಡಿರುವಂಥ ಸೇತುವೆಗಳಿದು. ನಾವು ಇವಾಗ ಕನಕಪುರದಲ್ಲಿದ್ದೀವಿ. ಕನಕಪುರ ಬೈಪಾಸ್ ರೋಡ್ ಇದು. ನೀವೇನು ನೋಡ್ತಾ ಇದ್ದೀರಾ, ಅರ್ಕಾವತಿ ನದಿಗೆ ಕಟ್ಟಿರುವಂಥ ಸೇತುವೆ ಇದು. ಇದು ನಮ್ಮ ಊರು ಅಂದರೆ ಮಳವಳ್ಳಿ, ನಮ್ಮ ನೇಟಿವ್ ಮಳವಳ್ಳಿ. ಇಲ್ಲೇ ಬಂದಿದ್ದೀವಿ. ಸೊ ಇಲ್ಲಿಂದ ನಮ್ಮ ತಂದೆ ತಾಯಿನ ಕರ್ಕೊಂಡು ನಾವು ಸೀದಾ ನರಸೀಪುರಕ್ಕೆ ಹೋಗೋ ಪ್ಲಾನ್ ಇದ್ದೀವಿ. ನೋಡ್ತಾ ಇದ್ದೀರಾ, ಮಳವಳ್ಳಿ ಸರ್ಕಲ್ ಇದು. ಡಾಕ್ಟರ್ ರಾಜ್ಕುಮಾರ್ ರಸ್ತೆ. ಇದು ಮಳವಳ್ಳಿ ಮತ್ತು ಮೈಸೂರು ರೋಡಲ್ಲಿ ಬರುವಂಥದ್ದು. ಇದು ಮಹಾಲಕ್ಷ್ಮಿ ಥಿಯೇಟರು. ತುಂಬ ಸಿನಿಮಾಗಳು ನೋಡಿರೋ ನೆನಪಿದೆ ಇಲ್ಲಿ. ಇದು ಮಳವಳ್ಳಿ ಗೌರ್ಮೆಂಟ್ ಬಸ್ ಸ್ಟಾಪ್. ಇವಾಗ ನಾವು ನರಸೀಪುರಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಇನ್ನೊಂದು ಕಿಲೋಮೀಟರ್ ಇದೆ ಮೋಸ್ಟ್ಲಿ ಸಂಗಮ ಅಷ್ಟೇ. ಇಲ್ಲಿಂದನೇ ಟ್ರಾಫಿಕ್ ಜಾಮ್ ಶುರುವಾಗಿದೆ. ಟ್ರಾಫಿಕ್ ಜಾಮ್ ಅನ್ನೋದಕ್ಕಿಂತ ಪಾರ್ಕಿಂಗ್ ಇಲ್ಲ ಆಗಿದೆ ಅಂತ ಹೇಳ್ಬೋದು. 13ನೇ ಕುಂಭಮೇಳಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿರುವಂಥದ್ದು ಕಾವೇರಿ ನದಿ. ನಾವು ಇವಾಗ ಕಾವೇರಿ ನದಿಗೆ ಕಟ್ಟಿರುವಂಥ ಸೇತುವೆ ಅದ್ರ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ದೂರದಲ್ಲಿ ಒಂದಷ್ಟು ಜನ ಕಾಣ್ತಾ ಇದ್ದಾರೆ. ಅದೇ ಸಂಗಮ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಜನ ಇರ್ತಾರೆ ಅಂತ. ಯಾಕಂದರೆ ಪ್ರಯಾಗ್ರಾಜಲ್ಲಿ ನಡೀತಾ ಇರೋಂಥ ಕುಂಭಮೇಳಕ್ಕೆ ಎಲ್ಲರೂ ಫೋಕಸ್ ಆಗಿದೆ. ಎಲ್ಲರ ಗಮನ ಆ ಕಡೆ ಇದೆ. ಸೊ ಇಲ್ಲಿ ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಗ್ರೇಟ್, ತುಂಬಾ ಜನ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದು ಸಂಗಮಕ್ಕೆ ಹೋಗುವಂಥ ಮುಖ್ಯ ದ್ವಾರ ಇದು. ನೀವೇನು ನೋಡ್ತಾ ಇದ್ದೀರಾ, ಇದು ಕಪಿಲಾ ನದಿ. ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಅನ್ನದಾನ ನಡೀತಾ ಇತ್ತು. ನಮಗೂ ಮಧ್ಯಾಹ್ನ ಆಗಿದ್ದರಿಂದ ಹೊಟ್ಟೆ ಹೀಗಾಯಿತು. ನಾವು ಸೀದಾ ಊಟ ಮಾಡೋಣ ಅಂತ ಹೋದ್ವಿ. ನೋಡ್ತಾ ಇರ್ಬೋದು ನೀವು. ನಾವು ಅಲ್ಲಿ ಪ್ರಸಾದ ಇಸ್ಕೊಂಡು ತಿಂದ್ವಿ. ತುಂಬಾ ಜನ ಇದ್ದರು. ನೋಡ್ತಾ ಇರ್ಬೋದು ನೀವು. ಅನ್ನ, ಸಾಂಬಾರು, ಪಲಾವ್, ಪಾಯಸ, ಈ ಥರ ವೆರೈಟಿ ಆಹಾರಗಳನ್ನ ನೀಡ್ತಾಯಿದ್ರು. ಸಿಕ್ಕಾಪಟ್ಟೆ ಜನಗಳಿದ್ದರು. ತುಂಬಾ ಜನ ಇದ್ದಾರೆ. ಹಾಗೆ ಪಕ್ಕದಲ್ಲಿ ಕುಂಭಮೇಳ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಸ್ವಾಮೀಜಿಗಳಿದ್ದಾರೆ. ಆದಿಚುಂಚನಗಿರಿ ಸ್ವಾಮೀಜಿ ಇರ್ಬೋದು. ಬಟ್ ಇನ್ಯಾರಿದ್ದಾರೆ ಅಷ್ಟು ಐಡಿಯಾ ಇಲ್ಲ ನನಗೆ. ಅವರೊಬ್ಬರೇ ಅಲ್ಲಿ ನೆನಪಿರೋದು. ಅದಾದ ನಂತರ ಅವರು ಬಂದು ಅಲ್ಲಿದ್ದಂಥ ಜನಗಳಿಗೆ ಅನ್ನದಾನವನ್ನು ಮಾಡಿದ್ರು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಸಂಗಮ ನೋಡೋಣ ಅಂತ ಹೊರಟ್ವಿ. ನನ್ನ ಜೊತೆ ಅಪ್ಪ, ಅಮ್ಮ, ಅತ್ತಿಗೆ ಎಲ್ಲರೂ ಬಂದಿದ್ದರು. ನೋಡ್ತಾ ಇರ್ಬೋದು ನೀವು. ಇದು ನಾವು ಹೋಗ್ತಾ ಇರೋದು ಸಂಗಮಕ್ಕೆ ಹೋಗುವಂಥ ಜಾಗ ಇದು. ಅಲ್ಲೇ ನಮಗೆ ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನ ಸಿಕ್ತು. ದೇವ್ರಿಗೆ ನಮಸ್ಕಾರ ಹಾಕಿ ಅಲ್ಲಿಂದ ಮತ್ತೆ ನಾವು ಸಂಗಮದ ಕಡೆ ಮುಖ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು, ತುಂಬಾ ಜನ ಇದ್ದಾರೆ ಎಂಟ್ರಿಯಲ್ಲೇ. ಇನ್ನು ಒಳಗಡೆ ಹೇಗಿರ್ತಾರೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ತುಂಬಾ ಜನ ಇದ್ದಾರೆ ಒಳಗಡೆ ಕೂಡ. ಸೇಫ್ಟಿಗೆ ಅಂತ ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ದಾಟಿ ನಾವು ಆಚೆ ಹೋಗ್ಬಾರ್ದು. ಯಾಕಂದರೆ ಅಲ್ಲಿಂದ ಆಳ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಪೊಲೀಸರು.
ಸೊ ತುಂಬ ಜನ ಇಲ್ಲಿ ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನದಿಯ ಆ ಕಡೆ ಈ ಕಡೆ ಎಲ್ಲ ಕಡೆ ಜನಗಳು ಸ್ನಾನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದು ನದಿಯ ಇನ್ನೊಂದು ಬದಿಯಲ್ಲಿ ಕೂಡ ಸ್ನಾನ ಮಾಡ್ತಾ ಇದ್ದಾರೆ. ಕಾವೇರಿ ಸ್ಟ್ಯಾಚು ನಾವು ನೋಡ್ತಾ ಇರುವಂಥದ್ದು. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ನೀವೇನು ನೋಡ್ತಾ ಇದ್ದೀರಾ, ಇದು ನನ್ನ ಎಡಭಾಗದಲ್ಲಿರುವಂಥದ್ದು ಕಾವೇರಿ ನದಿ. ಈ ಕಾವೇರಿ ನದಿಗೆ ಕಪಿಲಾ ನದಿ, ನನ್ನ ಬಲಭಾಗದಲ್ಲಿರುವಂಥ ಕಪಿಲಾ ನದಿ ಬಂದು ಇಲ್ಲಿ ಸೇರ್ತಾ ಇದೆ. ಇದೇ ಸಂಗಮ. ಈ ಸಂಗಮ ಜಾಗದಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ತಿರುಮಲ ಕೂಡಲ ನರಸೀಪುರದ ಸಂಗಮ ಜಾಗ ಇದೆ. ಇದು ಕಾವೇರಿ ಮಾತೆಯ ಪ್ರತಿಮೆ. ಶೃಂಗೇರಿ ಮಠ. ನೋಡ್ತಾ ಇರಬಹುದು, ತಾತ್ಕಾಲಿಕವಾದಂಥ ಆಸ್ಪತ್ರೆ. 3 ದಿನಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಗೌರ್ಮೆಂಟು. ನೋಡ್ತಾ ಇರ್ಬೋದು, ಸಂಗಮಕ್ಕೆ ಹೋಗುವಂಥ ದಾರಿಯುದ್ದಕ್ಕೂ ಅಲ್ಲಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ತಮ್ಮ ವ್ಯಾಪಾರಗಳನ್ನ ಮಾಡ್ತಾಯಿದ್ರು. ಸೊ ಈ ಥರ ಕುಂಭಮೇಳ ಜಾತ್ರೆ ಈ ಥರ ಒಂದು ವಿಷಯಗಳು ನಡೆದಾಗ ಒಂದಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅನ್ನೋದಂತೂ ಸುಳ್ಳಲ್ಲ. ಬಟ್ ಅದು ತಾತ್ಕಾಲಿಕ, ಪರ್ಮನೆಂಟ್ ಅಂತ ಅಲ್ಲ. ಬಟ್ ಆ ಕ್ಷಣಕ್ಕಾದರೂ ಅವ್ರು ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಈ ಥರ ಒಂದಷ್ಟು ಯಾವುದೇ ಸರ್ಕಾರಗಳಾದರೂ ಮಾಡ್ತಾಯಿದ್ರೆ ಜನಗಳಿಗೂ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ನಾವು ಹೋಗೋ ದಾರಿಯಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಇಟ್ಟಿದ್ರು. ನೋಡ್ತಾ ಇರ್ಬೋದು, ನೀವು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಈ 12 ಜ್ಯೋತಿರ್ಲಿಂಗಗಳು ಶಿವರಾತ್ರಿವರೆಗೂ ಇರುತ್ತೆ ಅಂತ ಹೇಳಿದ್ರು ಅವರು. ನೋಡ್ತಾ ಇರ್ಬೋದು, ಪ್ರಯಾಗ್ರಾಜಲ್ಲಿ ಯಾವ ಥರ ಇದೆ ಅದೇ ಥರದ ಶೌಚಾಲಯಗಳು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಕೇವಲ ಬೆರಳೆಣಿಕೆಯಷ್ಟು ಶೌಚಾಲಯಗಳು ಮಾತ್ರ ಮಾಡಿದ್ದಾರೆ. ಇನ್ನೊಂದಷ್ಟು ಮಾಡಿದರೆ ಅನುಕೂಲ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು, ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆ ಜನಗಳು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಜನ ನಿರೀಕ್ಷೆಗಿಂತ ಜಾಸ್ತಿ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಕುಂಭಮೇಳ ಇರೋದ್ರಿಂದ ನೀವು ಕೂಡ ಹೋಗಿ ನರಸೀಪುರದಲ್ಲಿ ಹೋಗಿ ಕುಂಭ ಸ್ನಾನ ಮಾಡ್ಬೋದು. ಯಾರ್ಯಾರು ಪ್ರಯಾಗರಾಜ್ಗೆ ಹೋಗಿಲ್ಲ ಅವ್ರಿಗೆ ನರಸೀಪುರ ಬೆಸ್ಟ್ ಆಪ್ಷನ್. ದಕ್ಷಿಣ ಭಾರತದ ಜೀವನದಿ ಅಂತಲೇ ಖ್ಯಾತಿ ಪಡೆದಿರುವಂಥ ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ಸರೋವರಗಳ ಸಂಗಮವಾಗಿರೋದ್ರಿಂದ ಇದು ಕೂಡ ಪುಣ್ಯಸ್ಥಳ. ಸೊ ನೀವು ಕೂಡ ಇಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡಿ ನೀವು ಕೂಡ ಈ ಕುಂಭಮೇಳನ ಕಣ್ತುಂಬಿಕೊಳ್ಳಿ. ನಾವು ಕುಂಭಮೇಳನ ಮುಗಿಸ್ಕೊಂಡು ಸೀದಾ ನಮ್ಮೂರಿಗೆ ಹೋದ್ವಿ. ನಾವು ಹೋಗ್ತಿದ್ದಂಗೆ ನಮ್ಮ ಗ್ರೇನಿ ಆಟ ಆಡ್ತಾಯಿದ್ದ. ಅವನಿಗೆ ಖುಷಿ ಆಯಿತು ನಮ್ಮನ್ನು ನೋಡಿ. ಲಾಸ್ಟ್ ಮಂತ್ ಬಂದಿದ್ದು ನಮ್ಮ ಊರಿಗೆ. ಸೊ ಇವಾಗ ಫುಲ್ ಖುಷಿ ಪಟ್ಟ ಅವನು. ನೀವೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಮನೆ. ಹೋಗ್ತಿದ್ದಂಗೆ ಅಮ್ಮ ಬಿಸಿ ಬಿಸಿ ಬೋಂಡ ಮಾಡಿಕೊಟ್ರು. ಸೊ ನಾವೆಲ್ಲರೂ ಬೋಂಡ ತಿಂದು ಅಲ್ಲಿಂದ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.